ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಸುದ್ದಿ ಮಾಡುತ್ತಿರುವಂತಹ ಒಜೆಂಪಿಕ್ ಡ್ರಗ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬಾಲಿವುಡ್ ಆ್ಯಕ್ಟರ್ಸ್ ಎಲ್ಲ ಈ ಡ್ರಗ್ನ ತಗೊಂಡು ವೆಯ್ಟ್ ಲಾಸ್ ಮಾಡ್ಕೊತಿದ್ದಾರೆ ಅಂತ ಸುದ್ದಿ ಹರಿದಾಡ್ತಾನೇ ಇದೆ. ಹಾಗಾದರೆ ಈ ಒಜೆಂಪಿಕ್ ಡ್ರಗ್ ಅಂದರೆ ಏನು, ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ಈ ಒಜೆಂಪಿಕ್ ಡ್ರಗ್ಗು ಹಲ್ಲಿ ಅಂತಂದರೆ ಲಿಸರ್ಡ್ಗೂ ಒಂದು ಇಂಟ್ರೆಸ್ಟಿಂಗ್ ಲಿಂಕ್ ಇದೆ. ಹಾಗಂತ ಈ ಒಜೆಂಪಿಕ್ ಡ್ರಗ್ನಲ್ಲಿ ನೇರವಾಗಿ ಹಲ್ಲಿಯನ್ನು ಬಳಸಿರೋದಿಲ್ಲ, ಆದರೆ ಇದರ ಆವಿಷ್ಕಾರಕ್ಕೆ ಈ ಹಲ್ಲಿ ಪ್ರೇರಣೆಯಾಗುತ್ತೆ. ಅಮೇರಿಕಾದ ಮರುಭೂಮಿಗಳಲ್ಲಿ ಕಂಡುಬರುವಂಥ ಗಿಲ್ಲಾ ಮಾನ್ಸ್ಟರ್ ಎಂಬ ಹಲ್ಲಿಯೇ ಒಜೆಂಪಿಕ್ ಡ್ರಗ್ಗೆ ಇನ್ಸ್ಪಿರೇಷನ್. ಯಾಕಂದರೆ ಈ ಹಲ್ಲಿ ಒಂದು ವರ್ಷಕ್ಕೆ 3 ರಿಂದ 4 ಬಾರಿ ಮಾತ್ರ ಆಹಾರ ತಗೊಳ್ಳುತ್ತೆ. ಆದರೂ ಕೂಡ ಅವುಗಳ ದೇಹದಲ್ಲಿ ಶುಗರ್ ಲೆವೆಲ್ ಮಾತ್ರ ಸಮತೋಲನದಲ್ಲಿರುತ್ತೆ. ಹಾಗಾಗಿ 1990ರ ದಶಕದಲ್ಲಿ ವಿಜ್ಞಾನಿಗಳು ಈ ಗಿಲ್ಲಾ ಮಾನ್ಸ್ಟರ್ ಹಲ್ಲಿಯ ಲಾಲಾರಸವನ್ನು ಸಂಶೋಧಿಸಿದಾಗ ಅದರಲ್ಲಿ ಎಕ್ಸೆಂಡಿನ್ 4 ಎಂಬ ವಿಶೇಷ ಪ್ರೋಟೀನ್ ಪತ್ತೆಯಾಗುತ್ತೆ. ಈ ಪ್ರೋಟೀನ್ ಮಾನವನ ದೇಹದಲ್ಲಿ ಜೀರ್ಣಕ್ರಿಯೆ ನಂತರ ಬಿಡುಗಡೆಯಾಗುವ GLP-1 ಎಂಬ ಹಾರ್ಮೋನ್ನಂತೆಯೇ ಕೆಲಸ ಮಾಡುತ್ತೆ. ಆದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಈ GLP-1 ಹಾರ್ಮೋನ್ ಕೆಲವೇ ನಿಮಿಷಗಳಲ್ಲಿ ನಾಶವಾಗಿ ಬಿಡುತ್ತೆ. ಆದರೆ ಗಿಲ್ಲಾ ಮಾನ್ಸ್ಟರ್ ಹಲ್ಲಿಯ ದೇಹದಲ್ಲಿರುವಂಥ ಪ್ರೋಟೀನ್ ದೀರ್ಘಕಾಲ ಉಳಿಯುತ್ತೆ. ಇದನ್ನೇ ಮಾದರಿಯಾಗಿ ಇಟ್ಕೊಂಡು ವಿಜ್ಞಾನಿಗಳು ಲ್ಯಾಬ್ನಲ್ಲಿ ಮಾನವನ ದೇಹದಲ್ಲಿಯೂ ದೀರ್ಘಕಾಲ ಉಳಿಯುವಂತೆ ಕೃತಕವಾಗಿ ಸೆಮಾಗ್ಲುಟೈಡ್ ಎಂಬ ಮಾಲಿಕ್ಯೂಲ್ ಅನ್ನು ಸಿದ್ಧಪಡಿಸ್ತಾರೆ. ಇದೇ ಇವತ್ತಿನ ಸಿದ್ಧ ಒಜೆಂಪಿಕ್ ಡ್ರಗ್. ಒಜೆಂಪಿಕ್ ಡ್ರಗ್ ಸಂಪೂರ್ಣವಾಗಿ ಲ್ಯಾಬ್ನಲ್ಲೇ ತಯಾರಾಗುವಂಥ ಕೃತಕ ಔಷಧಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಹಲ್ಲಿಯ ಅಂಶ ಮಾಂಸ ಆಗಲಿ ಇರೋದಿಲ್ಲ. ಕೇವಲ ಅದರ ಹಿಂದಿನ ವಿಜ್ಞಾನದ ಐಡಿಯಾ ಮಾತ್ರ ಈ ಹಲ್ಲಿಯಿಂದ ಬಂದಿರೋದು ಅಷ್ಟೆ. ಇದಿಷ್ಟು ಒಜೆಂಪಿಕ್ ಹೇಗೆ ರೆಡಿ ಆಯಿತು ಅನ್ನೋ ಕಥೆಯಾದರೆ, ಒಜೆಂಪಿಕ್ ನಮ್ಮ ದೇಹದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಈಗ ತಿಳಿಯೋಣ. ಇದು ಮುಖ್ಯವಾಗಿ ದೇಹದಲ್ಲಿ 3 ರೀತಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ರಕ್ತದಲ್ಲಿನ ಶುಗರ್ ಮಟ್ಟ ಹೆಚ್ಚಾದಾಗ ಮೇದೋಜೀರಕ ಗ್ರಂಥಿ ಅಂತಂದರೆ ಪ್ಯಾಂಕ್ರಿಯಾಸ್ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಬಿಡುಗಡೆ ಮಾಡುವಂತೆ ಪ್ರೇರೇಪಿಸುತ್ತೆ. ಜೀರ್ಣಕ್ರಿಯೆ ನಿಧಾನಗೊಳಿಸುತ್ತೆ. ಇದರಿಂದಾಗಿ ನಾವು ಆಹಾರ ತಿಂದ ತಕ್ಷಣ ಬ್ಲಡ್ ಶುಗರ್ ದಿಢೀರಂತ ಏರೋದಿಲ್ಲ. ಹಾಗೆ ಇದು ಹಸಿವನ್ನು ನಿಯಂತ್ರಿಸುತ್ತೆ. ಅಂತಂದರೆ ನಮ್ಮ ಮೆದುಳಿಗೆ ಹೊಟ್ಟೆ ತುಂಬಿದೆ ಎಂಬ ಸಿಗ್ನಲ್ ಪಾಸ್ ಮಾಡ್ತಾ ಇರೋದಕ್ಕೆ ನಮಗೆ ಪದೇ ಪದೇ ತಿನ್ನಬೇಕು ಅನ್ನೋ ಆಸೆ ಕಡಿಮೆ ಆಗುತ್ತೆ. ಈ ರೀತಿ ಇದು ಕೆಲಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿ ಉಪಯೋಗ ಆಗುತ್ತೆ. ಮೊದಲನೇದಾಗಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇದು ನಿಯಂತ್ರಿಸುತ್ತೆ. ಹಾಗೆ ಹಸಿವನ್ನೇ ಇದು ಸಂಪೂರ್ಣವಾಗಿ ನಿಯಂತ್ರಿಸುವುದರಿಂದ ಈ ಔಷಧಿಗಳನ್ನು ತೆಗೆದುಕೊಳ್ಳುವವರಲ್ಲಿ ತೂಕ ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಗೆ ಒಜೆಂಪಿಕ್ ತೆಗೆದುಕೊಳ್ಳುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವೂ ಕೂಡ ಕಡಿಮೆ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸ್ತಾ ಇದೆ. ಹಾಗೆ ಸ್ಟ್ರೋಕ್ ಆಗದೆ ಇರೋ ಥರ ಇದು ಕಾಪಾಡುತ್ತೆ. ರಕ್ತನಾಳಗಳ ಆರೋಗ್ಯವನ್ನು ಸುಧಾರಿಸುತ್ತೆ. ಹಾಗೆ ಕಿಡ್ನಿ ವೈಫಲ್ಯದ ಅಪಾಯವನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಮೆಂಟಲಿ ಡಿಪ್ರೆಸ್ ಆಗೋದನ್ನು ತಡೆಯುತ್ತೆ. ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರೋನ್ನ ಅದರಿಂದ ದೂರ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡಯಾಬಿಟಿಸ್ ಪೇಷಂಟ್ ಡೈಲಿ ಮಾತ್ರ ತಗೊಳ್ತಾರೆ, ಆದರೆ ಈ ಒಜೆಂಪಿಕ್ ಇಂಜೆಕ್ಷನ್ನ ವಾರಕ್ಕೆ 1 ಬಾರಿ ಮಾತ್ರ ತೆಗೆದುಕೊಂಡ್ರೆ 1 ವಾರ ಅವರ ದೇಹದಲ್ಲಿ ಇದು ಕೆಲಸ ಮಾಡುತ್ತೆ. ಹೀಗೆ ಒಜೆಂಪಿಕ್ ಬಗ್ಗೆ ತುಂಬ ವಿಷಯಗಳು ಹರಿದಾಡ್ತಾನೇ ಇವೆ. ಅದೇನೇ ಇರಲಿ, ಒಂದು ಡ್ರಗ್ಗಿಂದ ದೇಹಕ್ಕೆ ಅನುಕೂಲ ಇದ್ದರೂ ಅನಾನುಕೂಲನೂ ಇರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಂತಂದರೆ ಸೈಡ್ ಎಫೆಕ್ಟ್ಸ್ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಇರ್ಬೋದು. ಹಾಗಾಗಿ ವೈದ್ಯರ ಸಲಹೆ ಮತ್ತು ಪ್ರಿಸ್ಕ್ರಿಪ್ಷನ್ ಪಡೆದ ನಂತರವೇ ಇದನ್ನು ಬಳಸಿ. ಯಾಕಂದರೆ ನಿಮ್ಮ ಆರೋಗ್ಯವನ್ನು ನಿಖರವಾಗಿ ವೈದ್ಯರೇ ಜಡ್ಜ್ ಮಾಡ್ಬೋದು. ಹಾಗೆ ನಿಮಗೆ ದೇಹಕ್ಕೆ ಸೆಟ್ ಆಗುತ್ತೋ ಇಲ್ವೋ ಅವರೇ ಡಿಸೈಡ್ ಮಾಡಬೇಕು. ಹಾಗಾಗಿ ಯೂಸ್ ಆಗುತ್ತೆ ಅಂತ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಮಾತ್ರ ಈ ಒಜೆಂಪಿಕ್ನ ಲಾಭ ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಿಮ್ಮ ಶಟೀಸ್ ಇನ್ಫೋ. ಇಂತಹ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.